ಕೆಲವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ? ಆದರೆ ಇನ್ನೂ ಕೆಲವರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಹೌದು, ನಾವು ಮಾತಾಡ್ತಿರೋದು ರಾಶಿಚಕ್ರದ ಅತ್ಯಂತ ನಿಗೂಢ, ಅತ್ಯಂತ ಗೌರವಾನ್ವಿತ ರಾಶಿಗಳಲ್ಲಿ ಒಂದಾದ ವೃಶ್ಚಿಕ ರಾಶಿಯ ಬಗ್ಗೆ. ಬನ್ನಿ, ಇವತ್ತು ಅವರ ವ್ಯಕ್ತಿತ್ವದ ಆಳದಲ್ಲಿರೋ ರಹಸ್ಯಗಳನ್ನ ಒಂದೊಂದಾಗಿ ನೋಡೋಣ. ವೃಶ್ಚಿಕ ರಾಶಿಯವರನ್ನ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅವರು ಥೇಟ್ ಸಾಗರದ ಹಾಗೆ. ಮೇಲೆ ನೋಡಕ್ಕೆ ಪಕ್ಕಾ ಶಾಂತ, ಆದ್ರೆ ಆಳದಲ್ಲಿ ಒಂದು ಜ್ವಾಲಾಮುಖಿಯನ್ನೇ ಬಚ್ಚಿಟ್ಕೊಂಡಿರ್ತಾರೆ. ಹಾಗಾದ್ರೆ ಆ ಜ್ವಾಲಾಮುಖಿ ಹಿಂದೆ ಅಡಗಿರೋ ರಹಸ್ಯವಾದ್ರೂ ಏನು? ವೃಶ್ಚಿಕ ರಾಶಿಯವರನ್ನ ಅರ್ಥ ಮಾಡ್ಕೊಳ್ಳೋ ಅಂದ್ರೆ ಸುಮ್ಮನೆ ಅಲ್ಲ, ಅದು ಒಂಥರ ಒಗಟು ಬಿಡಿಸಿದ ಹಾಗೆ. ಸರಿ, ಬನ್ನಿ ಅವರ ಆ ಶಾಂತ ಮುಖದ ಹಿಂದೆ ಅಡಗಿರೋ ಸತ್ಯಗಳನ್ನ ಒಂದೊಂದಾಗಿ ಹೊರಗೆ ತೆಗೆಯೋಣ. ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರನ್ನ ನೋಡಿದ್ರೆ ಏನಿವರು ಇಷ್ಟೊಂದು ಸೀರಿಯಸ್, ಸ್ವಲ್ಪ ಮಾತಾಡಿದ್ರೆ ಸಾಕು ಸಿಟ್ಟು ಮಾಡ್ಕೊಳ್ತಾರೆ ಅಂತ ಅನ್ಸ್ಬೋದು. ಆದ್ರೆ ಅದು ಕೇವಲ ಹೊರಗಿನ ಪದರ ಅಷ್ಟೇ. ಅದರ ಹಿಂದೆ ಇರೋದು ಅಚಲವಾದ ನಿರ್ಧಾರ ಮತ್ತು ತಾವು ಅಂದುಕೊಂಡಿದ್ದನ್ನ ಸಾಧಿಸಲೇಬೇಕೆಂಬ ಒಂದು ಅದಮ್ಯ ಛಲ. ಅವರ ಈ ವ್ಯಕ್ತಿತ್ವಕ್ಕೆ ಅಡಿಪಾಯನೇ 3 ದೊಡ್ಡ ರಹಸ್ಯಗಳು. ಗೊತ್ತಾ, ಈ ಸತ್ಯಗಳು ಕೇವಲ ಅವರ ಗುಣಗಳಲ್ಲ, ಬದಲಿಗೆ ಬೇರೆಯವರಿಗಿಂತ ಅವರನ್ನ ಹೆಚ್ಚು ಶಕ್ತಿಶಾಲಿಯನ್ನಾಗಿಸುವ ಅಸ್ತ್ರಗಳು. ಮೊದಲನೇ ರಹಸ್ಯಕ್ಕೆ ಬರೋಣ. ಅದೇನಪ್ಪಾ ಅಂದ್ರೆ, ವೃಶ್ಚಿಕ ರಾಶಿಯವರು ಒಂಥರ ವಾಕಿಂಗ್ ಲೈ ಡಿಟೆಕ್ಟರ್ ಇದ್ದಾಗೆ. ಯಾಕಂದ್ರೆ ಅವರ ಇಂಟ್ಯೂಷನ್ ಅಂದ್ರೆ ಅಂತಃಪ್ರಜ್ಞೆ ಅಷ್ಟೊಂದು ಶಾರ್ಪ್ ಆಗಿರುತ್ತೆ. ಇದನ್ನ ಎಕ್ಸ್ರೇ ವಿಷನ್ ಅಂತಾನೂ ಕರೀಬೋದು. ಅಂದ್ರೆ ಮೋಸವನ್ನ ಭೇದಿಸುವ ಅವರ ಹುಟ್ಟುಗುಣ. ಎದುರಿಗಿರೋರು ಬಾಯಿ ತೆಗೆದು ಮಾತಾಡೋಕ್ಕೂ ಮೊದಲೇ ಇವರ ಮನಸ್ಸಲ್ಲೇನಿದೆ, ಇವರು ಹೇಳ್ತಿರೋದು ನಿಜಾನಾ ಅಥವಾ ಸುಮ್ಮನೆ ನಾಟಕನಾ ಅನ್ನೋದು ಇವರಿಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಅವರಿಗೆ ಸುಳ್ಳು ಅಂತ ಗೊತ್ತಾದ ತಕ್ಷಣ ಜಗಳಕ್ಕೆ ನಿಲ್ಲೋದಿಲ್ಲ. ಬದಲಾಗಿ ಈ ಸುಳ್ಳಿನ ಆಟ ಎಲ್ಲಿವರೆಗೂ ಹೋಗುತ್ತೆ ಅಂತ ಸೈಲೆಂಟಾಗಿ ನೋಡ್ತಾ ಕೊಡ್ತಾರೆ. ಅವರ ಈ ಸ್ಟ್ರಾಟಜಿಯಲ್ಲಿ 3 ಸ್ಟೆಪ್ಸ್ ಇವೆ. ಮೊದಲು ಏನೂ ಮಾತಾಡದೆ ಎಲ್ಲವನ್ನೂ ಗಮನಿಸೋದು. ಆಮೇಲೆ ಎಲ್ಲವನ್ನೂ ಲೆಕ್ಕಾಚಾರ ಹಾಕಿ ಸುಮ್ಮನಿದ್ಬಿಡೋದು. ಕೊನೆಗೆ ಸರಿಯಾದ ಟೈಮ್ ನೋಡಿ ಆ ಪರಿಸ್ಥಿತಿಯನ್ನ ತಮಗೆ ಬೇಕಾದ ಹಾಗೆ ತಿರುಗಿಸ್ಕೊಳ್ಳೋದು. ನಿಜ ಹೇಳ್ಬೇಕಂದ್ರೆ ಅವರ ಮೌನವೇ ಒಂದು ದೊಡ್ಡ ಅಸ್ತ್ರ. ಸರಿ, ಈಗ 2ನೇ ರಹಸ್ಯವನ್ನ ನೋಡೋಣ. ಇದು ಅವರ ಪುನರ್ಜನ್ಮದ ಶಕ್ತಿ. ಅಂದ್ರೆ ಸೋತ ಜಾಗದಿಂದಲೇ ಫೀನಿಕ್ಸ್ ಹಕ್ಕಿ ಹಾಗೆ ಮೇಲೆದ್ದು ಬರುವ ಅವರ ಅದ್ಭುತ ಸಾಮರ್ಥ್ಯ. ನೋಡಿ, ವೃಶ್ಚಿಕ ರಾಶಿಯವರ ಜೀವನ ಅಂದ್ರೆ ಹೂವಿನ ಹಾಸಿಗೆ ಅಲ್ಲವೇ ಅಲ್ಲ. ಅವಳು ತಮ್ಮ ಲೈಫ್ನಲ್ಲಿ ಬೇರೆಯವರಿಗಿಂತ ಹೆಚ್ಚು ಕಷ್ಟ, ನೋವು, ಅವಮಾನಗಳನ್ನ ಎದುರಿಸಿರ್ತಾರೆ. ಎಷ್ಟೋ ಸಲ ಎಲ್ಲವೂ ಮುಗಿದು ಹೋಯ್ತು ಅನ್ನೋ ಹಂತಕ್ಕೂ ಹೋಗಿರ್ತಾರೆ. ಆದ್ರೆ ಯಾವುದು ಅವರನ್ನ ನಾಶ ಮಾಡಕ್ಕೆ ಬರುತ್ತೋ ಅದೇ ಅವರ ಶಕ್ತಿಯಾಗಿ ಬದಲಾಗತ್ತೆ. ಕೊರಿಯನ್ ಭಾಷೆಯಲ್ಲಿ ಜೈತೋಮಿ ಅಂದ್ರೆ ಬೂದಿ. ಆ ಬೂದಿಯಿಂದಲೇ ಅವರು ಮತ್ತೆ ಹುಟ್ಟು ಬರ್ತಾರೆ, ಮೊದಲಿಗಿಂತಲೂ ಹೆಚ್ಚು ಸ್ಟ್ರಾಂಗ್ ಆಗಿ, ಒಂದು ಹೊಸ ಶಕ್ತಿಯೊಂದಿಗೆ. ಇದು ಸುಮ್ಮನೆ ಹೇಳೋ ಮಾತಲ್ಲ. ನೋವನ್ನೇ ಪವರ್ ಆಗಿ ಪರಿವರ್ತಿಸ್ಕೊಳ್ಳೋದು ಒಂದು ಕಲೆ. ಅವರ ರಾಶ್ಯಾಧಿಪತಿ ಮಂಗಳ ಗ್ರಹದಿಂದಲೇ ಅವರಿಗೆ ಈ ಅಸಾಧಾರಣ ಛಲ ಬಂದಿರೋದು. ಸೋಲಿನಿಂದ ಮತ್ತೆ ಮೇಲೆದ್ದು ಬರೋ ಈ ಗುಣವೇ ಅವರನ್ನ ನಿಜವಾದ ವಿನ್ನರಾಗಿ ಮಾಡುತ್ತೆ. ಇನ್ನು ಕೊನೆಯದಾಗಿ 3ನೇ ರಹಸ್ಯ. ಇದು ಮೌನದ ಹಿಂದಿರೋ ಸ್ಟ್ರಾಟಜಿಸ್ಟ್. ಇದು ಅವರ ನಿಷ್ಠೆ ಮತ್ತು ಸೇಡು, ಈ ಎರಡೂ ಸ್ವಭಾವವನ್ನ ತೋರಿಸುತ್ತೆ. ವೃಶ್ಚಿಕ ರಾಶಿಯವರು ತಮ್ಮವರು ಅಂತ ಬಂದ್ರೆ ಪ್ರಾಣ ಕೊಡ್ತಾರೆ. ಅವರಿಗೆ ಮುರಿಯೋಕ್ಕಾಗ್ದಂತಹ ನಿಷ್ಠೆ, ಲೈಫ್ ಲಾಂಗ್ ಪ್ರೊಟೆಕ್ಷನ್ ಕೊಡ್ತಾರೆ. ಆದ್ರೆ ಯಾರಾದ್ರೂ ನಂಬಿಕೆ ದ್ರೋಹ ಮಾಡಿದ್ರೋ ಮುಗೀತು. ಆ ದ್ವೇಷವನ್ನ ಎಂದಿಗೂ ಮರೆಯೋದಿಲ್ಲ. ಅವರ ಸೇಡು ತಣ್ಣಗಿದ್ರೂ ಚಾಕುವಿಗಿಂತ ಹರಿತವಾಗಿರುತ್ತೆ. ಅದಕ್ಕೆ ಹೇಳೋದು, ವೃಶ್ಚಿಕ ರಾಶಿಯವರ ಕೋಪಕ್ಕಿಂತ ಅವರ ಮೌನ ಡೇಂಜರಸ್ ಅಂತ. ದ್ರೋಹ ಆದಾಗ ಅವರು ತಕ್ಷಣ ರಿಯಾಕ್ಟ್ ಮಾಡೋದಿಲ್ಲ, ಬದಲಿಗೆ ತಮ್ಮ ಟೈಮ್ ಬರೋವರೆಗೂ ಕಾಯ್ತಾರೆ. ಅವರ ಸೇಡು ತಕ್ಷಣದ ಕೋಪದಲ್ಲಿ ಬರುವಂಥದ್ದಲ್ಲ, ಅದೊಂದು ಪಕ್ಕಾ ಪ್ಲಾನ್, ದೀರ್ಘಕಾಲದ ಸ್ಟ್ರಾಟಜಿ. ಅವರು ಕರೆಕ್ಟ್ ಟೈಮ್ ನೋಡಿ ಕರೆಕ್ಟ್ ರೀತಿಯಲ್ಲಿ ತಮ್ಮ ಪ್ರತೀಕಾರ ತೀರಿಸ್ಕೊಳ್ತಾರೆ. ಅವರ ಆ ಸೈಲೆನ್ಸ್ ಇದೆಯಲ್ಲ, ಅದೊಂದು ದೊಡ್ಡ ಪ್ಲಾನ್ನ ಭಾಗ ಅಷ್ಟೇ. ಓಕೆ, ಅವರ ವ್ಯಕ್ತಿತ್ವದ ಈ 3 ರಹಸ್ಯಗಳನ್ನ ನೋಡಿದ್ವಿ. ಈಗ ಒಂದು ಪ್ರಶ್ನೆ ಬರುತ್ತೆ. ಇಂಥ ಪವರ್ಫುಲ್ ವ್ಯಕ್ತಿತ್ವಕ್ಕೆ ಭವಿಷ್ಯ ಹೇಗಿರ್ಬೋದು? ಗ್ರಹಗಳ ಚಲನೆಯ ಆಧಾರದ ಮೇಲೆ ಬರ್ತಾ ಇರೋ 2026ನೇ ಇಸ್ವಿ ಅವ್ರಿಗೆ ಏನ್ ತರಲಿದೆ ಅಂತ ಒಂದು ನೋಟ ಹರಿಸೋಣ. 2026 ಈ ವರ್ಷ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಲಿದೆ. ಹೌದು, ಇಷ್ಟು ವರ್ಷಗಳ ಕಾಲ ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗೋ ಸಮಯ ಹತ್ರ ಬರ್ತಾ ಇದೆ. ಗ್ರಹಗಳ ಸಂಚಾರ ನೋಡಿದ್ರೆ ಗುರು ಮತ್ತು ಶನಿಯ ಪ್ರಭಾವದಿಂದ ಫಿನಾನ್ಷಿಯಲ್ ಆಗಿ ತುಂಬಾನೇ ಇಂಪ್ರೂವ್ಮೆಂಟ್ ಕಾಣೋ ಸಾಧ್ಯತೆ ಇದೆ. ಆದ್ರೆ ಇದರ ಜೊತೆ ಒಂದು ವಾರ್ನಿಂಗ್ ಕೂಡ ಇದೆ. ಎಲ್ಲದಕ್ಕೂ ಅನುಮಾನ ಪಡೋ ಸ್ವಭಾವ ಒಳ್ಳೊಳ್ಳೆ ಸಂಬಂಧಗಳನ್ನ ಹಾಳು ಮಾಡಬಹುದು. ಹುಷಾರು. ಹಾಗಾದ್ರೆ ಏನ್ ಮಾಡಬೇಕು?
ಒಂದು ಸಲಹೆ, ತಮ್ಮಲ್ಲಿರೋ ಆ ತೀವ್ರತೆಯನ್ನ ಕ್ರಿಯೇಟಿವಿಟಿ ಕಡೆಗೆ ತಿರುಗಿಸ್ಬೇಕು. ಕೋಪವನ್ನ ಶಾಪ ಮಾಡ್ಕೊಳ್ಳೋ ಬದಲು ಅದನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೊಳ್ಬಹುದು. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ವೃಶ್ಚಿಕ ರಾಶಿಯವರಲ್ಲಿರೋ ಈ ಅಪಾರವಾದ ಶಕ್ತಿ ಇದೆಯಲ್ಲ, ಇದು ಅವರ ಅತಿ ದೊಡ್ಡ ವೆಪನ್ನ ಅಥವಾ ಅವರ ಅತಿ ದೊಡ್ಡ ಶಾಪನ? ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.